ಈ ವಾರ ಬಿಗ್ ಬಾಸ್ ಮನೆಯನ್ನ ವಿಲನ್ ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಗಿಲ್ಲಿ ನಟ ಅಶ್ವಿನಿ ಗೌಡಗೆ ಒಂದು ಸೀಕ್ರೆಟ್ ಆಗಿ ಟಾಸ್ಕ್ ಅನ್ನ ಕೊಟ್ಟಿದ್ರು ಬಿಗ್ ಬಾಸ್. ಆ ವೇಳೆ ಕಾವ್ಯ ಶೈವ ಅವರನ್ನ ಅಳಿಸಬೇಕು, ಇನ್ನೊಂದು ಕಿಚ್ಚನ ಚಪ್ಪಾಳೆ ಫೋಟೋವನ್ನ ಯಾರಿಗೂ ಗೊತ್ತಾಗದ ಹಾಗೆ ಕದ್ದು ಸ್ಟೋರ್ ರೂಮ್ನಲ್ಲಿ ಇಡಬೇಕು. ಈ ಎರಡು ಟಾಸ್ಕ್ ಗೆದ್ದರೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಬಹುದು. ಅದನ್ನ ಯಶಸ್ವಿಯಾಗಿಯೇ ನಿಭಾಯಿಸಿದ್ದರು ಗಿಲ್ಲಿ. ಆದ್ರೀಗ ಗಿಲ್ಲಿಗೆ ಕಾವ್ಯ ಅವರು ವಿಲನ್ ಪಟ್ಟ ಕೊಟ್ಟಿದ್ದಾರೆ. ಹೌದು, ಮೊದಲ ವಿಲನ್ ಆಗಿ ರಕ್ಷಿತಾ ಅವರನ್ನ ಕಾವ್ಯ ಅವರು ಆಯ್ಕೆ ಮಾಡ್ತಾರೆ. ಮೊನ್ನೆ ನಡೆದ ನಾಮಿನೇಷನ್ ವಿಚಾರವನ್ನ ಮೊದಲು ಪ್ರಸ್ತಾಪ ಮಾಡ್ತಾರೆ. ಆಮೇಲೆ ಮೊನ್ನೆ ನಾಮಿನೇಷನ್ ಟೈಮಲ್ಲಿ ಧ್ರುವಂತ್ ವಿಷಯಕ್ಕೆ ರಕ್ಷಿತಾ ಮಾಡಿದ ಆಕ್ಷನ್ ನನಗೆ ಒಪಿನಿಯನ್ ಚೇಂಜ್ ಆಯಿತು. ಅಂದ್ರೆ ಒಂದು ಸಂದರ್ಭದಲ್ಲಿ ಒಂದು ಅಭಿಪ್ರಾಯ, ಮತ್ತೊಂದು ಸಲ ಇನ್ನೊಂದು ಒಪಿನಿಯನ್. ಆದರೆ ಫಾರ್ಮುಲಾ ಬೇರೆ ಬೇರೆ ಮಾಡಿ ಒಂದೊಂದು ವ್ಯಕ್ತಿಗೆ ಚೇಂಜ್ ಮಾಡ್ತಾರೆ. ಅಲ್ಲದೆ ಯಾರು ಇದನ್ನು ಕಂಡು ಹಿಡಿದು ಹೇಳ್ತಾರೆ ಅವರೇ ಮುಂದಿನ ಟಾರ್ಗೆಟ್ ಆಗ್ತಾರೆ. ಪರ್ಸನಾಲಿಟಿ, ಭಾಷೆ ಅವಳ ಸ್ಟ್ರಾಟಜಿ ಅಂತ ಕಾವ್ಯ ಹೇಳ್ತಾರೆ. ಇದಕ್ಕೆ ಉತ್ತರಿಸಿದ ರಕ್ಷಿತಾ, ನಾನು ಹೇಳುವ ರೀತಿ ಬೇರೆ ಇತ್ತು, ನಾನು ಹೇಳಿದ ಸೆಂಟೆನ್ಸ್ ಬೇರೆ ಇತ್ತು. ಈ ವೇಳೆ ರಕ್ಷಿತಾ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಾಮಿನೇಷನ್ನಲ್ಲಿ ನಾನು ಮೈಕ್ ತಂದು ಕೊಟ್ಟೆ ಅಂತ ಹೇಳ್ತೀವಲ್ಲ, ಅದನ್ನು ನೀವು ನೋಡಿದ್ರಾ ಅಂತ ಕೇಳ್ತಾರೆ. ಕ್ಲೋಸಪ್ನಲ್ಲಿ ನೋಡಿದೆ ಅಂತ ಕಾವ್ಯ ಹೇಳ್ತಾರೆ. ಆಗ ರಕ್ಷಿತಾ, ನಾನು ಆಗ ಓಪನ್ ಆಗಿ ಹೇಳ್ತೇನೆ, ಹೀಗಾಗಿ ನೀವು ಕನ್ನಿಂಗ್ ಎಂದು ಹೇಳಿದ್ದಾರೆ. ಕನ್ನಿಂಗ್ ಕ್ವೀನ್ ನೀವು ಅಂತ ಹೇಳಿದ್ದಾರೆ. ನೀವು ಹಿಂದೆಯಿಂದ ಮಾತಾಡ್ತೀರಾ, ಆದ್ರಿಂದ ನೀವು ಕನ್ನಿಂಗ್ ಕ್ವೀನ್ ಅಂತ ಹೇಳಿದ್ದಾರೆ. ಇನ್ನು ಕಾವ್ಯ ಅವರ ಎರಡನೇ ವಿಲನ್ ಅಂದ್ರೆ ಅದು ಗಿಲ್ಲಿ ನಟ. ಟಾಸ್ಕ್ನಲ್ಲಿ ಗಿಲ್ಲಿ ಅವರು ಆಡಿದ ಮಾತು ಇಷ್ಟ ಆಗಿಲ್ಲ ಅಂತ ಹೇಳಿದ್ದಾರೆ. ಇದು ಏನು ನಿಜವಾದ ಆಟನಾ ಅಥವಾ ನಾಟಕನಾ ಅಂತ ಕೇಳ್ತಾರೆ. ಆಗ ಗಿಲ್ಲಿ ನಟ, ನೀವು ಏನಾದರೂ ಅನ್ಕೊಳ್ಳಿ, ಟಾಸ್ಕ್ ಆದರೂ ಅನ್ಕೊಳ್ಳಿ, ಸ್ಟ್ರಾಟಜಿ ಆದರೂ ಅನ್ಕೊಳ್ಳಿ, ಆದರೆ ನಾನು ಇವಾಗ ಹೇಳುವ ಸಂದರ್ಭದಲ್ಲಿ ಇಲ್ಲ ಅಂತ ಸೀಕ್ರೆಟ್ ಟಾಸ್ಕ್ನ ಬಗ್ಗೆ ಮುಚ್ಚಿಡ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.